ನಾನು ಅಬ್ದುಲ್ ಮಾಜೀದ್ ಅಂತ, ಚಿತ್ರದುರ್ಗ ಜಿಲ್ಲಾ ಸ್ಟೋನ್ ಕ್ರಷರ್ ಮತ್ತು ಕ್ವಾರೆ ಮಾಲೀಕರ ಸಂಘದ ಅಧ್ಯಕ್ಷ. ಸರ್, ನಮ್ಮಲ್ಲಿ ಏನಾಗ್ತಿದೆ ಈಗ 44A ಅಂತ ಒಂದು ರೂಲ್ ಮಾಡಿದ್ದಾರೆ. ಅದು ಕಸ್ರಾಕಲ್ಲಿ ಸರ್ವೆ ಮಾಡಿ 2006ರಿಂದ ಇದುವರೆಗೂ 2023ವರೆಗೂ ವಾಲ್ಯೂಮ್ ಏನೋ ಕಲೆಕ್ಟ್ ಮಾಡಿದ್ದಾರೆ. ಅದು 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 ಇಲ್ಲಿಗಲ್ ಆಯಿತು, ಅಂದರೆ ಅದು ಅರ್ಥಪೂರ್ಣ ಇಲ್ಲ. ಅದ್ರಾಗೆ ಅದು ಅನ್ಅಥರೈಸ್ಡ್ ಆಗಿದೆ. ಹಂಗಾಗಿ ನಮಗೆ ಕೋಟ್ಯಾಂತರ ರೂಪಾಯಿ ನಮಗೆ ಪೆನಾಲ್ಟಿ ಹಾಕಿಬಿಟ್ಟು ಪೆನಾಲ್ಟಿ ಕಟ್ಟಿ ಅಂತ ಹೇಳ್ತಿದ್ರೆ, ನಮ್ಗೇನಂದ್ರೆ ಫಸ್ಟ್ ಡಿಮ್ಯಾಂಡ್ ಏನಂದ್ರೆ 44A ಇದೆಯಲ್ಲ ಅದು ಹಿಂಪಡಿಬೇಕು. ಮುಂದೆ ಎಂಡ್ ಯೂಸರ್ ಇಂದ ರಾಯಲ್ಟಿ ಕಲೆಕ್ಟ್ ಮಾಡಬೇಕು. ಈಗ ಡ್ಯುಯಲ್ ಪಾಲಿಸಿ ಆಗಿದೆ. ಡ್ಯುಯಲ್ ಪಾಲಿಸಿಯಲ್ಲಿ ಬಿಟ್ಬಿಟ್ಟು ಈಗ ಒಂದ್ ಕಡೆ ಎಲ್ಲಾನ ಕಲೆಕ್ಟ್ ಮಾಡ್ರಿ ರಾಯಲ್ಟಿ, ಇಲ್ಲ ಐದರ್ ಕ್ರೆಷರ್ ಕಡೆ ಮಾಡ್ಲಿ, ಇಲ್ಲಂದ್ರೆ ಎಂಡ್ ಯೂಸರ್ ಎಂಡ್ ಪಾಯಿಂಟ್ ಅಲ್ಲಿ ಕಲೆಕ್ಟ್ ಮಾಡ್ಲಿ. ಅದು ಮೂರನೇದೇನಂದ್ರೆ ಈ ಹ್ಯಾರಾಸ್ಮೆಂಟ್ ಮಾಡ್ತಿದಾರಲ್ಲ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ಹ್ಯಾರಾಸ್ಮೆಂಟ್ ನಿಲ್ಬೇಕು. ಹಾಗಾಗಿ ಈ ಅಕಸ್ಮಾತ್ ನಮ್ಮ ಡಿಮ್ಯಾಂಡ್ಗಳು ಏನಾದ್ರು ಸರಿಪಡಿಸದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಮುಂದಿನ ಒಂದು 8 ದಿವಸ ನೋಡ್ಬಿಟ್ಟು ಆಮೇಲೆ ನಾವು ನಮ್ಮ ಉಗ್ರ ಹೋರಾಟ ಮಾಡ್ತೀವಿ. ಕ್ರೆಷರ್ಗಳೆಲ್ಲ ಬಂದ್ ಮಾಡ್ತೀವಿ. ಎಲ್ಲೂ 1 kg ಜಲ್ಲಿನೂ ಬರ್ದಂಗೆ ನಮ್ಮ ರಾಜ್ಯಕ್ಕೆ ಬರ್ದಂಗೆ ನಾವು ನೋಡ್ಕೊಂತೀವಿ. ಇದು ನಮ್ಮ ಡಿಮ್ಯಾಂಡು. ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಸುರೇಶ್ ಬಾಬು ಅಂತ, ಚಿತ್ರದುರ್ಗ ಜಿಲ್ಲಾ ಕ್ವಾರೆ ಮತ್ತು ಕ್ರಷರ್ ಮಾಲೀಕ ಸಂಘದ ಸದಸ್ಯರು. ಕರ್ನಾಟಕ ರಾಜ್ಯದಾಗೆ ಭಾಳಷ್ಟು ಕಾನೂನು ಪಾಲಿಸಿಗಳು ಮಾರ್ಪಾಡಾಗಿಲ್ಲ. 1994ರಿಂದನೂ ಸಹ ಅದೇ ಪಾಲಿಸಿ ಇದೆ. 94ರಿಂದ 2026 ಆದರೂ ಸಹ ಸರಳವಾಗಿ ಮಾಡ್ತಕ್ಕಂಥ ಕಾನೂನುಗಳನ್ನ ಅಧಿಕಾರಿಗಳು ಅಡ್ಡಗಾಲ ಹಾಕಿ ಭಾಳಷ್ಟು ಸರ್ಕಾರಕ್ಕೆ ದಾರಿ ತಪ್ಪಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ನೇರವಾದ ಆರೋಪ. ಯಾಕೆ ಅಂತಂದರೆ ಸರ್ಕಾರಕ್ಕೆ ಬರ್ತಕ್ಕಂಥ ಹಣ ಕೂಡ ಬಂದು ಜಮಾ ಆಗಿದೆ. ಸುಮಾರು ಹೆಚ್ಚು ಕಮ್ಮಿ 8,000 ಕೋಟಿ ಹಣ ಬಂದರೂ ಸಹ ಇಲ್ಲ ಇನ್ನೂ ಬರೋದಿದೆ ಅಂತಂದೇಳಿ ಕ್ವಾರೆ ಮಾಲೀಕರಿಗೆ ನೋಟಿಸ್ಗಳು ಕೊಟ್ಟಿದ್ದಾರೆ. ಭಾಳ ದೊಡ್ಡ ದುರಂತ. 2861 ಕ್ರಷರ್ಗಳು ಇಡೀ ರಾಜ್ಯದಾಗೆ 10 ಲಕ್ಷ ಕುಟುಂಬಗಳು ಸಹ ಇದು ನಂಬ್ಕೊಂಡು ಜೀವನ ಮಾಡ್ತಿದ್ರು ಸಹ ಅವ್ರು ಯಾರನ್ನೂ ಪರಿಗಣನೆಗೆ ತಗೊಂಡಿಲ್ಲ ಸರ್ಕಾರ. ಅದರಿಂದ ಮುಂದಿನ ದಿನಗಳಲ್ಲಿ ಕೂಡಲೇ ಈ ಪಾಲಿಸಿ ಬದಲಾವಣೆ ಆಗದಿದ್ರೆ ನಿರಂತರ ಹೋರಾಟ ಆಗ್ತದೆ, ಮುಷ್ಕರ ನಡೀತದೆ, 10 ಲಕ್ಷ ಕುಟುಂಬಗಳು ಬೀದಿಗಿಳಿತವೆ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಉಗ್ರವಾದ ಹೋರಾಟ ಆಗ್ತದೆ ಅಂತೇಳಿ ಈ ಮೂಲಕ ತಮಗೆ ಸರ್ಕಾರಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ, ನಾನು ಆರ್ ನಿರಂಜನ್, ಜಿಲ್ಲಾ ಕ್ರಷರ್ ಮಾಲೀಕರ ಸಂಘದ ಸದಸ್ಯ. ಈ ದಿನ ನಮ್ಮ ಸರ್ಕಾರದವರು ನಮ್ಮ ಏನೋ ಒಂದು ಕ್ರಷರ್ ಉದ್ಯಮದ ಮೇಲೆ ಒಂಥರ ಈ ಗದಾ ಪ್ರಹಾರ ಯಾವ ಥರ ಅಂದರೆ, ಸರ್ಕಾರಕ್ಕೆ ಯಾವ ಥರ ಒಂದು ರಾಯಲ್ಟಿ ಸಂದಾಯ ಆಗಬೇಕು ಅದೆಲ್ಲ ಸಂದಾಯ ಆಗಿದೆ. ಆದ್ರೂ ಕೆಲ ಅಧಿಕಾರಿಗಳ ಒಂದು ತಪ್ಪು ಮಾಹಿತಿ ಮೇಲೆ ಸುಮ್ಮನೆ ನಮ್ಮ ಮೇಲೆ ಇಲ್ಲ ಸಲ್ಲದ ಎಲ್ಲ ಈ ಥರ ಒಂದು ಸರ್ವೆ ಮಾಡಿಬಿಟ್ಟು ಮತ್ತೆ ಪುನಃ ಡಬಲ್ ರಾಯಲ್ಟಿ ಕಟ್ಟಬೇಕನ್ನೋದು ಒಂದು ಅವ್ರ ಉದ್ದೇಶ. ಈ ಉದ್ದೇಶದಿಂದ ನಮ್ಮ ಏನು ಒಂದು ಉದ್ಯಮ ಇದೆಯಲ್ಲ ಇದು ನಡೆಸೋದು ತುಂಬ ಕಷ್ಟ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಜಲ್ಲಿ ಆಗಿರ್ಬೋದು, ಎಂಸೆಂಟ್ ಆಗಿರ್ಬೋದು, ಎಷ್ಟು ಬೇಡಿಕೆ ಇದೆ ಅಂತ ನಮಗೆಲ್ಲ ಗೊತ್ತಿದೆ. ಯಾವುದೇ ಒಂದು ಕಾಮಗಾರಿಗಾಗಲಿ ಮನೆ ಕಟ್ಟಕ್ಕಾಗಲಿ ಇದು ಅವಶ್ಯಕ ಆದಂಥ ಒಂದು ಸಾಮಗ್ರಿ. ಈಗೇನಾಗಿದೆ ಈ ಸರ್ಕಾರ ನಮ್ಮ ಎಲ್ಲ ಉದ್ಯಮವನ್ನು ಬಂದ್ ಮಾಡಿ ನಾವೆಲ್ಲ ಮನೆ ಮಟ್ಟ ಮಾರ್ಕೋಣ ಅಂತ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಆದ್ದರಿಂದ ನಾವೆಲ್ಲರೂ ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಿ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೋರಾಟ ಮಾಡಿ ಇಡೀ ರಾಜ್ಯಾದ್ಯಂತ ನಮ್ಮ ಉದ್ಯಮವನ್ನು ಬಂದ್ ಮಾಡ್ತೀವಿ ಅಂತ ತಮ್ಮ ಮೂಲಕ ಕೇಳ್ತಾರೆ.